ಈ ವರ್ಷದ ಏಪ್ರಿಲ್ ತಿಂಗಳು ಕಟಕ ರಾಶಿಯವರಿಗೆ ವಿವಿಧ ಕ್ಷೇತ್ರಗಳಲ್ಲಿ ಮಿಶ್ರ ಫಲಿತಾಂಶಗಳನ್ನು ತರುತ್ತದೆ. ಈ ಅವಧಿಯಲ್ಲಿ ಗ್ರಹಗಳ ಚಲನೆಗಳು ನಿಮ್ಮ ವ್ಯಕ್ತಿಗತ, ವೃತ್ತಿ, ಹಣಕಾಸು, ಆರೋಗ್ಯ ಮತ್ತು ಸಂಬಂಧಗಳ ಮೇಲೆ ಪ್ರಭಾವ ಬೀರುತ್ತವೆ. ಏಪ್ರಿಲ್ ತಿಂಗಳ ಕಟಕ ರಾಶಿಯವರ ವೈಯಕ್ತಿಕ ಜೀವನ. ಈ ತಿಂಗಳು ಕಟಕ ರಾಶಿಯವರ ವೈಯಕ್ತಿಕ ಜೀವನದಲ್ಲಿ ಸಾಕಷ್ಟು ಭಾವನಾತ್ಮಕ ಏರುಪೇರುಗಳು ಇರಬಹುದು. ನಿಮ್ಮ ಉತ್ಸಾಹ, ಭಾವನಾತ್ಮಕ ಸ್ಥಿತಿ, ಕುಟುಂಬ ಸಂಬಂಧಗಳು ಮತ್ತು ವೈಯಕ್ತಿಕ ಅಭಿವೃದ್ಧಿಯ ಮೇಲೆ ಗ್ರಹಗಳ ಪ್ರಭಾವ ಸ್ಪಷ್ಟವಾಗಿ ಗೋಚರಿಸಲಿದೆ. ಈ ಸಮಯದಲ್ಲಿ ನೀವು ಹೆಚ್ಚಿನ ಶಾಂತಿ, ಸಮಾಧಾನ ಮತ್ತು ಮನಸ್ಸಿನ ಸಮತೋಲನವನ್ನು ಸಾಧಿಸಲು ಪ್ರಯತ್ನಿಸಬೇಕು. ಭಾವನಾತ್ಮಕ ಸ್ಥಿತಿ ಮತ್ತು ವೈಚಾರಿಕ ಬೆಳವಣಿಗೆ. ಈ ತಿಂಗಳು ಚಂದ್ರನ ಪ್ರಭಾವ ಹೆಚ್ಚಿರುವುದರಿಂದ ಭಾವನಾತ್ಮಕ ಸಮತೋಲನ ಕಾಪಾಡುವುದು ಮುಖ್ಯ. ಕೆಲವೊಮ್ಮೆ ಹಠಾತ್ ಕ್ರೋಧ ಅಥವಾ ಅತಿಯಾಗಿ ಭಾವೋದ್ರೇಕಕ್ಕೆ ಒಳಗಾಗುವ ಸಾಧ್ಯತೆ ಇದೆ. ಈ ಕಾರಣದಿಂದ ತಾಳ್ಮೆ ಅನಿವಾರ್ಯ. ನಿಮ್ಮ ಹಳೆಯ ಸ್ನೇಹಿತರೊಂದಿಗೆ ಪುನಃ ಸಂಪರ್ಕ ಸಾಧಿಸಬಹುದು. ಇದರಿಂದ ಭಾವನಾತ್ಮಕ ಶಕ್ತಿಯನ್ನು ಪುನಃ ಪಡೆಯಲು ಸಹಾಯವಾಗಬಹುದು. ಸ್ವಯಂ ಪರಿಷ್ಕರಣೆ, ಹೊಸ ಗುರಿಗಳನ್ನು ಹೊಂದುವುದು ಮತ್ತು ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡುವುದಕ್ಕೆ ಇದು ಉತ್ತಮ ಸಮಯ. ಕುಟುಂಬ ಮತ್ತು ಸಂಬಂಧಗಳು. ಈ ತಿಂಗಳು ಕುಟುಂಬದ ಸದಸ್ಯರೊಂದಿಗೆ ಸಾಮರಸ್ಯ ಬೆಳೆಸಲು ಪ್ರಯತ್ನಿಸಬೇಕು. ತಾಯಿಯ ಆರೋಗ್ಯಕ್ಕೆ ವಿಶೇಷ ಗಮನ ಹರಿಸಬೇಕು, ಏಕೆಂದರೆ ಈ ತಿಂಗಳು ಚಿಕ್ಕ ಪುಟ್ಟ ಆರೋಗ್ಯ ಸಮಸ್ಯೆಗಳ ಸಾಧ್ಯತೆ ಇದೆ. ಪತಿ ಪತ್ನಿ ಅಥವಾ ಪ್ರೀತಿಯ ಸಂಗಾತಿಯೊಂದಿಗೆ ಕೆಲವು ಗೊಂದಲಗಳು ಉಂಟಾಗಬಹುದು. ಆದರೆ ಪರಸ್ಪರ ಮನವಿ, ಸಮಾಲೋಚನೆ ಮತ್ತು ಸಹಕಾರದ ಮೂಲಕ ಸಮಸ್ಯೆಗಳನ್ನು ನಿವಾರಿಸಬಹುದು. ಮಕ್ಕಳ ಭವಿಷ್ಯ ಅಥವಾ ಶಿಕ್ಷಣ ಸಂಬಂಧಿತ ತೊಡಕುಗಳು ಎದುರಾಗಬಹುದು, ಆದರೆ ಕೌಟುಂಬಿಕ ಬೆಂಬಲದಿಂದ ಇದನ್ನು ನಿರ್ವಹಿಸಬಹುದು. ಸೋದರ ಸೋದರಿಯರೊಂದಿಗೆ ಸಂಬಂಧ ಸುಧಾರಿಸುವ ಅವಕಾಶಗಳು ಎದುರಾಗಬಹುದು. ಪ್ರೇಮ ಜೀವನ ಮತ್ತು ವಿವಾಹ. ಈ ತಿಂಗಳು ನೀವು ಹೆಚ್ಚು ಭಾವನಾತ್ಮಕವಾಗಿ ಸ್ಪಂದಿಸಬಹುದು, ಇದರಿಂದಾಗಿ ಪ್ರೇಮ ಸಂಬಂಧಗಳಲ್ಲಿ ಏರುಪೇರಾಗಬಹುದು. ಪ್ರೀತಿಯ ಸಂಗಾತಿಯೊಂದಿಗೆ ಅರ್ಥಪೂರ್ಣ ಸಂಭಾಷಣೆ ನಡೆಸಿದರೆ ನಿಮ್ಮ ಸಂಬಂಧ ಮತ್ತಷ್ಟು ಬಲವಾಗಬಹುದು. ನಿಶ್ಚಿತಾರ್ಥ ಅಥವಾ ಮದುವೆಗೆ ಉತ್ತಮ ಸಮಯ, ಆದರೆ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಕುಟುಂಬ ಸದಸ್ಯರ ಸಲಹೆ ಪಡೆಯುವುದು ಒಳಿತು. ಏಪ್ರಿಲ್ ತಿಂಗಳಲ್ಲಿ ಕಟಕ ರಾಶಿಯವರ ವೃತ್ತಿ ಭವಿಷ್ಯ. ಈ ತಿಂಗಳು ವೃತ್ತಿ ಜೀವನದಲ್ಲಿ ಚಡಪಡಿಸುವ ಸ್ಥಿತಿಯೂ ಇರುವುದು ಸಾಧ್ಯ. ಗ್ರಹಗತಿಗಳ ಪ್ರಭಾವದಿಂದ ಕೆಲಸದ ಒತ್ತಡ ಹೆಚ್ಚಾಗಬಹುದು, ಆದರೆ ಹೊಸ ಅವಕಾಶಗಳು ಲಭ್ಯವಾಗಲಿವೆ. ಮಾರ್ಗಸೂಚಿಗಳನ್ನು ಸರಿಯಾಗಿ ಪಾಲಿಸಿಕೊಂಡು ಹೋದರೆ ಯಶಸ್ಸು ನಿಶ್ಚಿತ. ವೃತ್ತಿ ಅವಕಾಶಗಳು ಮತ್ತು ಪ್ರಗತಿ. ಮೇಷ್ಟ್ರು, ಸರ್ಕಾರಿ ಉದ್ಯೋಗಿ, ಬ್ಯಾಂಕಿಂಗ್ ಕ್ಷೇತ್ರದವರು ಅಥವಾ ಐಟಿ ಉದ್ಯೋಗಿಗಳು ಹೊಸ ಮಾರ್ಗಗಳನ್ನು ಅನ್ವೇಷಿಸುವ ಅವಕಾಶಗಳನ್ನು ಪಡೆದುಕೊಳ್ಳಬಹುದು. ಉದ್ಯೋಗಸ್ಥರಿಗಾಗಿ ಏಪ್ರಿಲ್ ತಿಂಗಳು ಹೊಸ ಜವಾಬ್ದಾರಿಗಳನ್ನು ತರಬಹುದು. ನಿಮ್ಮ ತೊಡಕುಗಳನ್ನು ಗೆದ್ದು ಮುಂದೆ ಸಾಗುವ ಸಾಮರ್ಥ್ಯ ನಿಮ್ಮಲ್ಲಿರುತ್ತದೆ. ಪ್ರಗತಿಯ ಹಾದಿಯಲ್ಲಿ ನಿರ್ಧಾರಗಳನ್ನು ಹೆಚ್ಚು ಎಚ್ಚರಿಕೆಯಿಂದ ತೆಗೆದುಕೊಳ್ಳಬೇಕು. ವಿದೇಶಿ ಉದ್ಯೋಗಗಳ ಅಥವಾ ವರ್ಗಾವಣೆಯ ಯೋಗವಿದೆ. ಹೊಸ ಸ್ಥಳಕ್ಕೆ ಹೋಗುವ ಅವಕಾಶ ಸಿಗಬಹುದು. ಒತ್ತಡ ಮತ್ತು ಚಾಲೆಂಜ್ಗಳು. ಕೆಲಸದ ಜಾಗದಲ್ಲಿ ಸಹೋದ್ಯೋಗಿಗಳೊಂದಿಗೆ ಬಿಕ್ಕಟ್ಟಿನ ಪರಿಸ್ಥಿತಿಗಳು ಉಂಟಾಗಬಹುದು. ಸಣ್ಣ ಪುಟ್ಟ ಮಾತುಕತೆಗಳಿಂದ ಗೊಂದಲಗಳನ್ನು ತಪ್ಪಿಸಿ ತಾಳ್ಮೆಯಿಂದ ನಡೆದುಕೊಳ್ಳುವುದು ಒಳಿತು. ಮೇಲಧಿಕಾರಿಗಳೊಂದಿಗೆ ಉತ್ತಮ ಸಂಬಂಧ ಉಳಿಸಿಕೊಳ್ಳುವುದು ಅಗತ್ಯ, ಏಕೆಂದರೆ ಈ ಸಮಯದಲ್ಲಿ ಅವರ ಬೆಂಬಲ ನಿಮ್ಮ ಮುಂದಿನ ವೃತ್ತಿ ಬೆಳವಣಿಗೆಯಲ್ಲಿ ಸಹಾಯ ಮಾಡಬಹುದು. ನಿಮ್ಮ ನಿರ್ಧಾರಗಳನ್ನು ತ್ವರಿತವಾಗಿ ತೆಗೆದುಕೊಳ್ಳದೆ ಪರಿಶೀಲಿಸಿ ಆಲೋಚಿಸಿ ಮುನ್ನಡೆದರೆ ಒಳ್ಳೆಯದು. ಏಪ್ರಿಲ್ ತಿಂಗಳಲ್ಲಿ ಕಟಕ ರಾಶಿಯವರ ಹಣಕಾಸು ಭವಿಷ್ಯ. ಈ ತಿಂಗಳು ಹಣಕಾಸಿನ ಸ್ಥಿತಿಯಲ್ಲಿ ಏರುಪೇರಾಗುವ ಸಾಧ್ಯತೆ ಇದೆ. ಆದಾಯದ ಒತ್ತಡದ ಜೊತೆಯಲ್ಲೇ ಹೊಸ ಹಣಕಾಸು ಸಾಧ್ಯತೆಗಳು ದೊರಕಬಹುದು. ವೆಚ್ಚಗಳ ಮೇಲೆ ನಿಯಂತ್ರಣವಿಲ್ಲದೆ ಖರ್ಚು ಮಾಡಿದರೆ ಚಿಕ್ಕ ಮಟ್ಟದ ಆರ್ಥಿಕ ತೊಂದರೆ ಎದುರಾಗಬಹುದು. ಆದ್ದರಿಂದ ಹಣಕಾಸಿನ ಯೋಜನೆ ಮತ್ತು ಸುಧಾರಿತ ನಿರ್ಧಾರಗಳ ಅಗತ್ಯವಿದೆ. ಆದಾಯ ಮತ್ತು ಸಂಪತ್ತು. ಉದ್ಯೋಗಸ್ಥರು ವೇತನ ವೃದ್ಧಿ ಅಥವಾ ಬೋನಸ್ ನಿರೀಕ್ಷಿಸಬಹುದು. ಸ್ವಂತ ಉದ್ಯಮ ಮಾಡುವವರಿಗಾಗಿಯೂ ಲಾಭದಾಯಕ ಅವಕಾಶಗಳು ಲಭ್ಯವಾಗಬಹುದು. ಹೊಸ ಹೂಡಿಕೆಗಳು ಒಳ್ಳೆಯ ಲಾಭ ತರುತ್ತವೆ, ಆದರೆ ಸಂಶೋಧನೆ ಮಾಡಿದ ಬಳಿಕವೇ ಹೂಡಿಕೆ ಮಾಡಬೇಕು.
ಬಂಗಾರ, ನಗದು ಅಥವಾ ನಿರ್ವಹಿತ ಹೂಡಿಕೆ ಯೋಜನೆಗಳ ಮೇಲೆ ಗಮನ ಹರಿಸುವುದು ಉತ್ತಮ. ಭೂಮಿ, ಮನೆ ಅಥವಾ ವಾಹನ ಖರೀದಿಗೆ ಇದೊಂದು ಒಳ್ಳೆಯ ಸಮಯವಾಗಬಹುದು. ಖರ್ಚು ಮತ್ತು ಹೂಡಿಕೆ. ಅನಗತ್ಯ ಖರ್ಚು ಹೆಚ್ಚಾಗುವ ಸಾಧ್ಯತೆ ಇದೆ. ಅದನ್ನು ನಿಯಂತ್ರಿಸಲು ಪ್ರತ್ಯೇಕ ಬಜೆಟ್ ಹಾಕಿ ಪಾಲಿಸಬೇಕು. ಕೌಟುಂಬಿಕ ಅಥವಾ ವೈಯಕ್ತಿಕ ಶ್ರೇಣಿಯ ಭವಿಷ್ಯದ ಭದ್ರತೆಗಾಗಿ ಉಳಿತಾಯ ಮಾಡುವ ಅಗತ್ಯವಿದೆ. ಸಾಲ ತೆಗೆದುಕೊಳ್ಳುವ ಮುನ್ನ ಅದನ್ನು ಹಿಂತಿರುಗಿಸುವ ಪ್ರಣಾಳಿಕೆಯನ್ನು ಚೆನ್ನಾಗಿ ಯೋಚಿಸಬೇಕು. ಲಾಟರಿ ಅಥವಾ ಜೂಜು ರೀತಿಯ ಹೂಡಿಕೆಗಳಲ್ಲಿ ತಪ್ಪದೇ ಎಚ್ಚರಿಕೆ ವಹಿಸಬೇಕು. ಆರ್ಥಿಕ ಸಂಕಷ್ಟ ಮತ್ತು ಪರಿಹಾರ. ಕೆಲವು ಅನಿರೀಕ್ಷಿತ ವೆಚ್ಚಗಳು ಪ್ರಾರಂಭಿಕ ಅವಧಿಯಲ್ಲಿ ಎದುರಾಗಬಹುದು, ಆದ್ದರಿಂದ ತುರ್ತು ನಿಧಿ ಹೊಂದುವುದು ಉತ್ತಮ. ಹಣಕಾಸು ವ್ಯವಹಾರಗಳಲ್ಲಿ ಪರಿಪೂರ್ಣವಾಗಿ ಪರಿಶೀಲಿಸಿ ನಿರ್ಧಾರ ಮಾಡುವುದು ಸೂಕ್ತ. ವ್ಯಾಪಾರ ಅಥವಾ ಹೂಡಿಕೆಗಳಲ್ಲಿ ನಷ್ಟ ಸಂಭವಿಸುವ ಸಾಧ್ಯತೆ ಇದೆ, ಆದ್ದರಿಂದ ಯಾವುದೇ ದೊಡ್ಡ ಹೂಡಿಕೆ ಅಥವಾ ಸಾಲ ತೆಗೆದುಕೊಳ್ಳುವ ಮುನ್ನ ನಿಖರವಾದ ಮಾಹಿತಿ ಸಂಗ್ರಹಿಸಿ ನಿರ್ಧಾರ ಮಾಡುವುದು ಉತ್ತಮ. ಹಣಕಾಸು ನಿರ್ವಹಣೆಗೆ ಸಂಬಂಧಿಸಿದ ಸೂಕ್ತ ಸಲಹೆ ಪಡೆಯಲು ಹಣಕಾಸು ಸಲಹೆಗಾರರ ಮಾರ್ಗದರ್ಶನ ಪಡೆದುಕೊಳ್ಳಬಹುದು. ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ವಿಶೇಷ ಗಮನ ನೀಡಬೇಕು. ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡಲು ಧ್ಯಾನ, ಯೋಗ ಮತ್ತು ನಿಯಮಿತ ವ್ಯಾಯಾಮವನ್ನು ಅಳವಡಿಸಿಕೊಳ್ಳಬೇಕು. ಆಹಾರದಲ್ಲಿ ಪೌಷ್ಟಿಕಾಂಶವನ್ನು ಹೆಚ್ಚಿಸಲು ಮತ್ತು ಸಮತೋಲನ ಆಹಾರವನ್ನು ಸೇವಿಸಲು ಪ್ರಯತ್ನಿಸಬೇಕು. ನಿದ್ರೆಯ ಕೊರತೆಯನ್ನು ತಪ್ಪಿಸಿ ಸಮರ್ಪಕ ವಿಶ್ರಾಂತಿ ಪಡೆಯುವುದು ಮುಖ್ಯ. ವಿದ್ಯಾರ್ಥಿಗಳಿಗೆ ಈ ತಿಂಗಳು ಬಹಳಷ್ಟು ಅಡೆತಡೆಗಳು ಎದುರಾಗಬಹುದು. ಇದು ಶೈಕ್ಷಣಿಕ ಕಾರ್ಯಕ್ಷಮತೆಯ ಮೇಲೆ ಪರಿಣಾಮ ಬೀರುತ್ತದೆ. ಆದ್ದರಿಂದ ಹೆಚ್ಚು ಗಮನ ಹರಿಸಬೇಕು. ಪರಿಹಾರ ಕ್ರಮಗಳು. ಈ ಅವಧಿಯಲ್ಲಿ ಶಿವ ಮತ್ತು ಸುಬ್ರಹ್ಮಣ್ಯ ದೇವರನ್ನು ಆರಾಧಿಸುವುದು ಶುಭಕರ. ನವಗ್ರಹ ಸ್ತೋತ್ರ ಪಠಿಸುವುದು ಮತ್ತು ಧ್ಯಾನ ಮಾಡುವುದು ಮನಸ್ಸಿನ ಶಾಂತಿಗೆ ಸಹಾಯಕ. ಸಾಮಾಜಿಕ ಸೇವೆಯಲ್ಲಿ ಪಾಲ್ಗೊಳ್ಳುವುದು ಮತ್ತು ದಾನ ಧರ್ಮಗಳಲ್ಲಿ ತೊಡಗಿಸಿಕೊಳ್ಳುವುದು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಗಳನ್ನು ಹೆಚ್ಚಿಸುತ್ತದೆ. ಸಾರಾಂಶ. ಏಪ್ರಿಲ್ ತಿಂಗಳು ಕಟಕ ರಾಶಿಯವರಿಗೆ ಸವಾಲುಗಳು ಮತ್ತು ಅವಕಾಶಗಳನ್ನು ಒದಗಿಸುತ್ತದೆ. ತಾಳ್ಮೆ, ಧೈರ್ಯ ಮತ್ತು ಸಕಾರಾತ್ಮಕ ಮನೋಭಾವದಿಂದ ಈ ಅವಧಿಯನ್ನು ಯಶಸ್ವಿಯಾಗಿ ಎದುರಿಸಬಹುದು. ನಿಮ್ಮ ಆರೋಗ್ಯ, ಹಣಕಾಸು ಮತ್ತು ಸಂಬಂಧಗಳಿಗೆ ವಿಶೇಷ ಗಮನ ನೀಡುವುದು ಅಗತ್ಯ. ಗ್ರಹಗಳ ಪ್ರಭಾವವನ್ನು ಸಮರ್ಥವಾಗಿ ನಿರ್ವಹಿಸಿ ನಿಮ್ಮ ಜೀವನವನ್ನು ಸುಧಾರಿಸಲು ಈ ಅವಧಿಯನ್ನು ಬಳಸಿಕೊಳ್ಳಿ. ಹೆಚ್ಚಿನ ವಿವರಗಳಿಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್, ಶೇರ್, ಕಾಮೆಂಟ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ. ಧನ್ಯವಾದಗಳು.